ನಾರ್ಮಲ್ ಆಗಿ ನಾವು ಆಪ್ಷನ್ ಸೆಲ್ಲಿಂಗ್ ಮಾಡೋದನ್ನು ಅವಾಯ್ಡ್ ಮಾಡ್ತೇವೆ. ಯಾಕಂದರೆ ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ತುಂಬ ಕ್ಯಾಪಿಟಲ್ ಬೇಕು, ನಮ್ಮ ಹತ್ರ ಅಷ್ಟು ಕ್ಯಾಪಿಟಲ್ ಇಲ್ಲದೆ ಇರ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ 50,000 ಕ್ಯಾಪಿಟಲೊಂದಿಗೆ ಆಪ್ಷನ್ ಸೆಲ್ಲಿಂಗ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಸೊ ಈ ಸ್ಟ್ರಾಟಜಿಯಲ್ಲಿ ಎಂಟ್ರಿ ಯಾವ ಥರ ಇರುತ್ತೆ, ಎಕ್ಸಿಟ್ ಯಾವ ಥರ ಇರುತ್ತೆ, ಹಾಗೆ ನಾವು ಎಂಟ್ರಿ ಮಾಡಬೇಕಾದ ಸ್ಟ್ರೈಕ್ ಪ್ರೈಸ್ ಯಾವುದು, ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾದ್ರೆ ಯಾವ ಸ್ಟ್ರೈಕ್ ಪ್ರೈಸನ್ನು ಸೆಲೆಕ್ಟ್ ಮಾಡಬೇಕು, ಈ ಎಲ್ಲ ಡೀಟೇಲ್ಸನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಸೊ ಅದಕ್ಕೂ ಮೊದಲು ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ರತಿ ವಾರ ನಾವು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳನ್ನು ನಿಮಗೋಸ್ಕರ ಪೋಸ್ಟ್ ಮಾಡ್ತಾ ಇರ್ತೀವಿ. ಈ ಸ್ಟ್ರಾಟಜಿಗೆ ಮೊದಲನೇದಾಗಿ ನಾನು ನಿಫ್ಟಿಯ ವೀಕ್ಲಿ ಚಾರ್ಟನ್ನು ಓಪನ್ ಮಾಡಿದ್ದೇನೆ. ಯಾಕಂದರೆ ನಮಗೆ ಒಂದು ವೀಕಲ್ಲಿ ನಿಫ್ಟಿ ಆನ್ ಆ್ಯನ್ ಎವರೇಜ್ ಎಷ್ಟು ಮೂಮೆಂಟನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಫಸ್ಟಿಗೆ ಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಕಳೆದ ವಾರ ನಿಫ್ಟಿಯ ಓಪನಿಂಗ್ ಪ್ರೈಸ್ ಅರೌಂಡ್ 18,200 ಇತ್ತು, ಕ್ಲೋಸಿಂಗ್ ಅರೌಂಡ್ 18,499 ಅಂದರೆ 18,500 ಅರೌಂಡ್. ಸೊ 500 ಪಾಯಿಂಟ್ಸ್ ಮೂಮೆಂಟನ್ನು ಕಳೆದ ವಾರ ನಮಗೆ ನೋಡ್ಲಿಕ್ಕೆ ಸಿಕ್ತು. ಅದೇ ಥರ ಅದಕ್ಕಿಂತ ಹಿಂದಿನ ವಾರ ನೋಡಿದ್ರೆ ನೀವು ಅರೌಂಡ್ 18,400ಇಂದ ಅರೌಂಡ್ 18,200 ಅರೌಂಡ್ 200 ಪಾಯಿಂಟ್ಸ್ ಮೂಮೆಂಟನ್ನು ನಾವು ನೋಡಿದ್ವಿ. ಹಾಗೆ ಇನ್ನೂ ಹಿಂದೆ ಹೋದರೆ ಅಲ್ಲಿ ಕೂಡ ನಾವು ಅರೌಂಡ್ 150 ಪಾಯಿಂಟ್ಸ್ ಮೂಮೆಂಟನ್ನು ನೋಡಿದ್ವಿ. ಹೀಗೆ ನಾವು ಕಂಟಿನ್ಯೂಸ್ ಆಗಿ ನೋಡ್ತಾ ಹೋದರೆ ಇಲ್ಲಿ ಅರೌಂಡ್ 17,700ಇಂದ 18,000 ಅರೌಂಡ್ 300 to 400 ಪಾಯಿಂಟ್ಸ್ ಮೂಮೆಂಟ್. ಸೊ ಆನ್ ಆ್ಯನ್ ಎವರೇಜ್ ಒಂದು 400 ಪಾಯಿಂಟ್ಸ್ ಮೂಮೆಂಟ್ ನಮಗೆ ಡೈಲಿ ನೋಡ್ಲಿಕ್ಕೆ ಸಿಗ್ತದೆ. ಸೊ ನಾವು ಈ ಮೂಮೆಂಟನ್ನು ತಲೆಯಲ್ಲಿ ಇಟ್ಕೊಂಡು ನಮ್ಮ ಸ್ಟ್ರಾಟಜಿಯನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಆಪ್ಷನ್ ಸೆಲ್ಲಿಂಗ್ ಜೊತೆಗೆ ಹೆಜ್ಜಿಂಗ್ ಕೂಡ ಮಾಡ್ತೇವೆ. ಈ ಹೆಜ್ಜಿಂಗ್ ಮಾಡೋದ್ರಿಂದ ನಮ್ಮ ಕ್ಯಾಪಿಟಲನ್ನು ನಾವು 50Kಗೆ ಲಿಮಿಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ಹಾಗೂ ಹೆಜ್ಜಿಂಗ್ ಮಾಡೋದಕ್ಕೆ ನಮಗೆ ಫಸ್ಟಿಗೆ ಸ್ಟ್ರೈಕ್ ಯಾವುದು ಅಂತ ಗೊತ್ತಿರಬೇಕು. ಸೊ ನಮ್ಮ ಸ್ಟ್ರೈಕ್ ಪ್ರೈಸನ್ನು ನಾವು ಸೆಲೆಕ್ಟ್ ಮಾಡೋದಕ್ಕೆ ಈ ಸ್ಟ್ರಾಟಜಿಯಲ್ಲಿ ನಾವು ಇಂಡಿಯಾ ವಿಕ್ಸನ್ನು ಯೂಸ್ ಮಾಡ್ತೇವೆ. ಅಂದರೆ ನಾವಿಲ್ಲಿ ಇಂಡಿಯಾ ವಿಕ್ಸನ್ನು ಚೆಕ್ ಮಾಡಿದ್ರೆ ಅಟ್ ಪ್ರೆಸೆಂಟ್ ಇಂಡಿಯಾ ವಿಕ್ಸ್ 12 ತೋರಿಸ್ತಾ ಇದೆ. ಸೊ 12ಅಲ್ಲಿ ಈಗ ಇಂಡಿಯಾ ವಿಕ್ಸ್ ರನ್ ಆಗ್ತಾ ಇದೆ. ಸೊ ನಾವು ಸೆಲೆಕ್ಟ್ ಮಾಡುವಂತಹ ಸ್ಟ್ರೈಕ್ ಅದರ ಪ್ರೀಮಿಯಮ್ 12 into 2 ಆಗಿರಬೇಕು. ಅಂದರೆ ಅರೌಂಡ್ 24 ರೂಪಾಯಿ ಪ್ರೀಮಿಯಮಿನ ಸ್ಟ್ರೈಕನ್ನು ನಾವು ಇಲ್ಲಿ ಸೆಲ್ಲಿಂಗಿಗೆ ಸೆಲೆಕ್ಟ್ ಮಾಡಬೇಕು. ಈಗ ನಿಫ್ಟಿ 18,600ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ನಾವು ಈಗ ಆಪ್ಷನ್ ಚೈನಿಗೆ ಹೋಗಿ ಇದು ಅಗೇನ್ ವೀಕ್ಲಿ ಸ್ಟ್ರಾಟಜಿ ಆಗಿರೋದ್ರಿಂದ ನಾವು ಇಲ್ಲಿ ಎಕ್ಸ್ಪೈರಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇವತ್ತು ನಾನು 30ಗೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಎಕ್ಸ್ಪೈರಿಗೆ ಜಸ್ಟ್ 2 ಡೇಸ್ ಇರೋದ್ರಿಂದ ನಾನು ನೆಕ್ಸ್ಟ್ ಎಕ್ಸ್ಪೈರಿ 8th ಜೂನಿನ ಎಕ್ಸ್ಪೈರಿಯನ್ನು ಸೆಲೆಕ್ಟ್ ಮಾಡ್ತೇನೆ. ಸೊ 8th ಜೂನ್ ಎಕ್ಸ್ಪೈರಿಯಲ್ಲಿ ನನಗೆ ವಿಕ್ಸಿನ ಡಬಲ್ ಅಂದರೆ ಅರೌಂಡ್ 24 ರೂಪೀಸ್ ಪ್ರೀಮಿಯಮ್ ಇರುವಂತಹ ಸ್ಟ್ರೈಕನ್ನು ನಾನು ಸೆಲೆಕ್ಟ್ ಮಾಡಿ ಕಾಲ್ ಹಾಗೂ ಪುಟ್ ಎರಡನ್ನು ಕೂಡ ಸೆಲ್ ಮಾಡ್ತೇನೆ. ಸೊ ನಾನು ಕಾಲ್ ಸೈಡಲ್ಲಿ 18,950 ಸ್ಟ್ರೈಕನ್ನು ನಾನು ಸೆಲ್ ಮಾಡ್ತೇನೆ. ಇದಕ್ಕೆ ನಾನು ಆಪ್ಷನ್ ಬಿಲ್ಡರನ್ನು ಯೂಸ್ ಮಾಡ್ತೇನೆ. ಸೊ ಇಲ್ಲಿ ಸೆಲ್, ಇಲ್ಲಿ ಎಕ್ಸ್ಪೈರಿ 8th ಜೂನ್ ಆಗುತ್ತೆ. ಸೊ 8th ಜೂನ್ ಎಕ್ಸ್ಪೈರಿಗೆ 18,950 ನಾನು ಸೆಲೆಕ್ಟ್ ಮಾಡ್ತೇನೆ. 18,950 ಸ್ಟ್ರೈಕ್, ಇದು ಕಾಲ್, ಇದನ್ನು ಸೆಲ್ ಮಾಡ್ತೇನೆ. ನೆಕ್ಸ್ಟ್ ನಾವು ಪುಟ್ ಸೈಡಲ್ಲಿ ಕೂಡ ಸಾಧಾರಣ ಅಷ್ಟೇ ಪ್ರೀಮಿಯಂ ಬರುವಂಥದ್ದನ್ನು ಸೆಲೆಕ್ಟ್ ಮಾಡಬೇಕು. ಅಂದರೆ ಅರೌಂಡ್ 24 ರೂಪಾಯಿ ಪ್ರೀಮಿಯಂ ಬರುವಂಥದ್ದು. ಸೊ ಇಲ್ಲಿ ನೋಡಿದರೆ 18,300 ಸ್ಟ್ರೈಕಲ್ಲಿ ನಮಗೆ 26 ಪ್ರೀಮಿಯಂ ಸಿಗ್ತಾ ಇದೆ. ಸೊ ನಾನು 18,300 ಪುಟ್ಟನ್ನು ಇಲ್ಲಿ ಶಾರ್ಟ್ ಮಾಡ್ತೇನೆ. ಸೊ ಈ ಥರ 2 ಆಪ್ಷನ್ಸನ್ನು ಶಾರ್ಟ್ ಮಾಡಿದಾಗ ನಮ್ಮ ಪೇ ಆಫ್ ಗ್ರಾಫ್ ಈ ಥರ ಕಾಣಿಸುತ್ತೆ. ಆದರೆ ಇಲ್ಲಿ ನೀವು ನೋಡಿದ್ರೆ ಇದಕ್ಕೆ ನಮಗೆ ಬೇಕಾದಂಥ ಕ್ಯಾಪಿಟಲ್ 1,04,936. ಈಗ ನಾವು ಇದನ್ನು ಹೆಜ್ಜು ಮಾಡೋದ್ರಿಂದ ಅಂದರೆ ದೂರದ OTM ಬೈ ಮಾಡೋದ್ರಿಂದ ನಾವು ನಮ್ಮ ಮಾರ್ಜಿನನ್ನು 50,000ಗಿಂತ ಕಡಿಮೆ ಇಳಿಸ್ಬೋದು. ಅದು ಹೇಗಂದರೆ ನಾವು ನೆಕ್ಸ್ಟ್ ಎಕ್ಸ್ಪೈರಿ ಅಂದರೆ ನಾವು ಈಗ ಸೆಲೆಕ್ಟ್ ಮಾಡಿರುವಂಥದ್ದು 8th ಜೂನ್. ಸೊ ನಾವು ನೆಕ್ಸ್ಟ್ ಎಕ್ಸ್ಪೈರಿ ಅಂದರೆ ನಾವು 15th ಜೂನಿನ ಆಪ್ಷನ್ಸಲ್ಲಿ ಅರೌಂಡ್ ನಾವು ಎಷ್ಟರದ್ದು ಆಪ್ಷನ್ಸನ್ನು ಸೆಲ್ ಮಾಡಿದ್ದೇವೆ ಸಾಧಾರಣ ಅದೇ ಪ್ರೀಮಿಯಮ್ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರೀಮಿಯಮಿನ ಕಾಲ್ ಹಾಗೂ ಪುಟ್ಟನ್ನು ನಾವು ಬೈ ಮಾಡಬೇಕಾಗತ್ತೆ. ಸೊ ನಾವು ಇಲ್ಲಿ ಕೂಡ ಆಪ್ಷನ್ ಚೈನಲ್ಲಿ 15th ಜೂನ್ ಸೆಲೆಕ್ಟ್ ಮಾಡಿ ಇಲ್ಲಿ ಕಾಲ್ ಸೈಡಲ್ಲಿ
ಹುಡುಕಿದ್ರೆ ನಾವು ಅರೌಂಡ್ 19100 ಸ್ಟ್ರೈಕಲ್ಲಿ 22.9 ಪ್ರೀಮಿಯಮ್ ಇದೆ. ಸೊ ನಾನಿಲ್ಲಿ ಬೈ ಮಾಡಬೇಕು ಇವಾಗ 15th ಜೂನ್ 19100 ಸ್ಟ್ರೈಕ್. ಸೊ ಇಲ್ಲಿ ನಾನು 19100 ಸ್ಟ್ರೈಕಿನ ಕಾಲನ್ನು ಬೈ ಮಾಡ್ತೇನೆ. ಅದೇ ಥರ ಪುಟ್ ಸೈಡಲ್ಲಿ ಈಗ ಇರುವ ಪ್ರೀಮಿಯಮ್ ಅಂದರೆ ನಾವು ಪುಟ್ ಸೈಡಲ್ಲಿ ಶಾರ್ಟ್ ಮಾಡಿರುವಂಥದ್ದು 26 ರೂಪಾಯಿ. ಸೊ 26ಗಿಂತ ಸ್ವಲ್ಪ ಜಾಸ್ತಿ ಪ್ರೀಮಿಯಮ್ ಇರುವಂಥದ್ದು ಅಂದರೆ ಇಲ್ಲಿ 27.4 ಪ್ರೀಮಿಯಮ್ 1800 ಸ್ಟ್ರೈಕಲ್ಲಿ ಸಿಗುತ್ತೆ. ಸೊ 18100 ನಾನು ಇಲ್ಲಿ ಬೈ ಮಾಡ್ತೇನೆ. 18100 ಸ್ಟ್ರೈಕ್ ಪಿ ಇಯನ್ನು ನಾನು ಬೈ ಮಾಡ್ತೇನೆ. ಸೊ ಈಗ ನೀವು ನೋಡಿದ್ರೆ ನಿಮ್ಮ ಪೇ ಆಫ್ ಗ್ರಾಫ್ ಈ ಥರ ಕಾಣುತ್ತೆ. ಅಂದರೆ ಇಲ್ಲಿ ನಿಮ್ಮ ಬ್ರೇಕ್ ಈವನಿಗೆ ನಿಮಗೆ ಸಾಕಷ್ಟು ಟೈಮ್ ಅಥವಾ ಪಾಯಿಂಟ್ಸ್ ಸಿಗುತ್ತೆ. ಅಂದರೆ ಇಲ್ಲಿ ನಿಮಗೆ ಸಾಧಾರಣ 18200ಇಂದ ಅರೌಂಡ್ 19000 ಅಂದರೆ ಅರೌಂಡ್ 800 ಪಾಯಿಂಟ್ಸ್ನಷ್ಟು ನಿಮಗೆ ಗ್ಯಾಪ್ ಸಿಗುತ್ತೆ. ಅಂದರೆ ಬ್ರೇಕ್ ಈವನ್ ಆಗಲಿಕ್ಕೆ ಎರಡು ಸೈಟಲ್ಲಿ ಅರೌಂಡ್ 800 ಪಾಯಿಂಟ್ಸ್ ಇದೆ. ಸೊ ನಿಫ್ಟಿ ಈ 800 ಪಾಯಿಂಟ್ಸ್ ಒಳಗೆ ಮೂವ್ಮೆಂಟ್ ಮಾಡ್ತಾ ಇದ್ರೆ ನಿಮಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಹಾಗೆ ಈ ಎರಡು ಪಾಯಿಂಟ್ಗಳಲ್ಲಿ ಅಂದರೆ ಪೀಕಲ್ಲಿ ನಿಮಗೆ ಒಳ್ಳೆ ಪ್ರಾಫಿಟ್ಸ್, ಜಾಸ್ತಿ ಪ್ರಾಫಿಟ್ಸ್ ಕೂಡ ಆಗುತ್ತೆ. ಸೊ ಈಗ ನೀವು ಕ್ಯಾಪಿಟಲ್ ರಿಕ್ವೈರ್ಮೆಂಟನ್ನು ನೋಡಿದ್ರೆ ಕ್ಯಾಪಿಟಲ್ 47,000 ಸಾಕಾಗುತ್ತೆ. ಸೊ ಈ ಬೈ ಮಾಡಿ ನೀವು ಹೆಡ್ಜ್ ಮಾಡಿರೋದ್ರಿಂದ ನಿಮಗೆ ಕಮ್ಮಿ ಕ್ಯಾಪಿಟಲ್ ಇಲ್ಲಿ ಸಾಕಾಗುತ್ತೆ. ಸೊ ಈಗ ನಿಫ್ಟಿ ಈ 800 ಪಾಯಿಂಟ್ಸ್ ಒಳಗೇನೆ ಇದ್ದರೆ ಆಬ್ವಿಯಸ್ಲಿ ನೀವು ಪ್ರಾಫಿಟಲ್ಲಿ ಎಂಡ್ ಆಗ್ತೀರಾ. ಇಲ್ಲಿ ನೀವು ನೋಡ್ಬೋದು ಈ ಎರಡು ರೇಂಜನ್ನು ನೋಡಿದ್ರೆ ನಿಫ್ಟಿ ಎಲ್ಲಿ ತನಕ 18,200ಇಂದ 19,000 ಒಳಗಡೆ ಇರುತ್ತೋ ಅಲ್ಲಿ ತನಕ ನೀವು ಪ್ರಾಫಿಟಲ್ಲೇ ಇರ್ತೀರಾ. ಇನ್ ಕೇಸ್ ಡೈರೆಕ್ಷನಲ್ ಮೂವ್ಮೆಂಟನ್ನು ನಿಫ್ಟಿ ತೋರಿಸಿದ್ರು ಅಂದರೆ ಈ 800 ಪಾಯಿಂಟ್ಸ್ಗಿಂತ ಹೆಚ್ಚು ಮೂವ್ಮೆಂಟ್ ಬಂದರೂ ಕೂಡ ನಿಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ನಿಮ್ಮ ಲಾಸಸ್ಸನ್ನು ನೀವು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಹೇಗಂದರೆ ಇನ್ ಕೇಸ್ ನಿಫ್ಟಿ ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಮೂವ್ಮೆಂಟನ್ನು ತೋರಿಸಿದ್ರೆ ನಿಮಗೆ ಯಾವಾಗ ಅಥವಾ ಯಾವ ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ ಅಲ್ಲಿ ನೀವು 2 PE ಲೆಗ್ಗನ್ನು ಎಕ್ಸಿಟ್ ಆಗುವಂಥದ್ದು. ನಿಮಗೆ ಅಪ್ಸೈಡ್ ಮೂವ್ಮೆಂಟನ್ನು ನಿಫ್ಟಿ ತೋರಿಸಿದಾಗ PEಯ 2 ಲೆಗ್ಗಲ್ಲಿ ನಿಮಗೆ ಪ್ರಾಫಿಟ್ ಆಗ್ತಾ ಇರುತ್ತೆ. ಸೊ ಯಾವಾಗ ನಿಮಗೆ ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ನೋಡ್ಲಿಕ್ಕೆ ಸಿಗುತ್ತೋ ಆಗ 2 ಲೆಗ್ PEಯ 2 ಲೆಗ್ಗನ್ನು ನೀವು ಎಕ್ಸಿಟ್ ಆಗುವಂಥದ್ದು. ಎಕ್ಸಿಟ್ ಆಗಿ ನೀವು ಇಲ್ಲಿ ಶಾರ್ಟ್ ಮಾಡಿದಂತಹ ಕಾಲಿನ ವ್ಯಾಲ್ಯೂ ಎಷ್ಟಾಗಿರುತ್ತೋ ಅಷ್ಟೇ ವ್ಯಾಲ್ಯೂವಿನ ಇನ್ನೊಂದು ಪುಟ್ ಅಂದರೆ ಅಷ್ಟೇ ಪ್ರೀಮಿಯಮಿನ ಇನ್ನೊಂದು ಪುಟ್ಟನ್ನು ನೀವು ಶಾರ್ಟ್ ಮಾಡುವಂಥದ್ದು. ಹಾಗೆ ನೀವು ಅದನ್ನು ಬೈ ಮಾಡಿ ಅಂದರೆ ನೆಕ್ಸ್ಟ್ ಎಕ್ಸ್ಪೈರಿಗೆ ಹೋಗಿ ಇನ್ನೊಂದು ಪುಟ್ಟನ್ನು ಬೈ ಮಾಡಿ ಅದನ್ನು ಹೆಡ್ಜ್ ಮಾಡುವಂಥದ್ದು. ಈ ಥರ ಮಾಡಿದ ಕೂಡಲೇ ಮತ್ತೆ ಇನ್ನೊಂದು ಪೊಸಿಷನ್ ಇಲ್ಲಿ ಬಿಲ್ಡ್ ಆಗುತ್ತೆ. ಮತ್ತೆ ನಿಮಗೆ 4 ಲೆಗ್ಸ್ ಇರುತ್ತೆ, ಇದೇ ಥರದ ಇನ್ನೊಂದು ಪೊಸಿಷನ್ ಬಿಲ್ಡ್ ಆಗುತ್ತೆ. ಅಲ್ಲಿ ಮತ್ತೆ ನಿಮಗೆ 600 to 700 ಪಾಯಿಂಟ್ಸಿನ ಬ್ರೇಕ್ ಈವನ್ ಸಿಗುತ್ತೆ. ಸೊ ಇದನ್ನು ನಿಫ್ಟಿ ಒಂದು ವಾರದಲ್ಲಿ ಬ್ರೇಕ್ ಮಾಡ್ತು ತುಂಬ ರೇರ್ ಕೇಸ್. ಹಾಗಾಗಿ ಒಂದೇ ಸಲ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿ ಬರ್ಬೋದು. ಸೊ ಅದೇ ಥರ ನಿಫ್ಟಿ ಡೌನ್ ಸೈಡ್ ಮೂವ್ಮೆಂಟ್ ತೋರಿಸಿದ್ರೆ ಯಾವಾಗ ನಿಫ್ಟಿ ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟಲ್ಲಿರುತ್ತೋ ಆಗ 2 ಕಾಲ್ ಸೈಡನ್ನು ನೀವು ಎಕ್ಸಿಟ್ ಆಗಿ ಪುಟ್ ಸೈಡಲ್ಲಿ ನೀವು ಶಾರ್ಟ್ ಮಾಡಿದಂತಹ ಸ್ಟ್ರೈಕಿನ ಪ್ರೀಮಿಯಮ್ ಎಷ್ಟಿರುತ್ತೋ ಅಷ್ಟೇ ಪ್ರೀಮಿಯಮಿನ ಇನ್ನೊಂದು ಕಾಲನ್ನು ನೀವು ಶಾರ್ಟ್ ಮಾಡುವಂಥದ್ದು. ಹಾಗೆ ನೆಕ್ಸ್ಟ್ ಎಕ್ಸ್ಪೈರಿಗೆ ಹೋಗಿ ದೂರದ OTM ಕಾಲನ್ನು ಇನ್ನೊಂದು ಬೈ ಮಾಡಿ ಹೆಡ್ಜ್ ಮಾಡುವಂಥದ್ದು. ಸೊ ಈ ಥರ ಮಾಡೋದ್ರಿಂದ ಎಗೈನ್ ಇನ್ನೊಂದು ಪೊಸಿಷನ್ ಬಿಲ್ಡ್ ಆಗುತ್ತೆ. ಹಾಗೆ ನೀವು ಲಾಸನ್ನು ಕೂಡ ಇಲ್ಲಿ ಅವಾಯ್ಡ್ ಮಾಡ್ಬೋದು. ಸೊ ಈ ಕೇಸಲ್ಲಿ ಹೆಚ್ಚಂದರೆ ಒಂದು ಸಲ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿ ಬರುತ್ತೆ. ಯಾಕಂದರೆ ಆಲ್ರೆಡಿ ನಾವು ರೇಂಜನ್ನು ಅರೌಂಡ್ 700ಇಂದ 800 ಇಟ್ಟಿರ್ತೇವೆ. ಹಾಗಾಗಿ ಆ ರೇಂಜನ್ನು ಇಡೀ ವೀಕಲ್ಲಿ ನಿಫ್ಟಿ ಬ್ರೇಕ್ ಮಾಡುವಂಥದ್ದು ತುಂಬ ರೇರ್. ಆ ಥರ ಆದರೂ ಕೂಡ ನಿಮಗೆ ಒಂದು ಸಲ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿ ಬರುತ್ತೆ. ಅದಕ್ಕಿಂತ ಹೆಚ್ಚಿನ ಅಡ್ಜಸ್ಟ್ಮೆಂಟ್ ಒಂದು ವಾರದಲ್ಲಿ ಬರೋದು ಅದು ತುಂಬ ಅಂದರೆ ತುಂಬ ರೇರ್. ಹಾಗಾಗಿ ಈ ಸ್ಟ್ರಾಟಜಿಯಿಂದ ನಿಮಗೆ ಹೆಚ್ಚಾಗಿ ಪ್ರಾಫಿಟ್ಸೇ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಬೇಕಾದವರೊಂದಿಗೆ ಶೇರ್ ಮಾಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ. ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಮತ್ತೆ ಬರ್ತೀವಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.